3 ತಿಂಗಳಿಂದ ಬರ್ತಾ ಇದ್ದೀನಿ ದೇವಸ್ಥಾನಕ್ಕೆ. ನಾನು ತುಂಬಾ ಒಳ್ಳೇದಾಗೈತೆ. ಮದ್ವೆ ಆಯ್ತು ಮೊನ್ನೆ ನನ್ನ ತಮ್ಮಂದು. ಅವನಿಗೂ ಬಹಳ ದಿನದಿಂದ ಮದ್ವೆ ಸೆಟ್ ಆಗಿರ್ಲಿಲ್ಲ. ಮೊನ್ನೆ ಮದ್ವೆ ಆಯ್ತು, ಇನ್ನೂ 1 ವಾರ ಆಯ್ತು ಅಷ್ಟೇ ಜಸ್ಟ್. ಅವನು ಇಲ್ಲಿ ತೆಂಗಿನಕಾಯಿ ಕಟ್ಟ ಪೂಜೆನೂ ಮಾಡ್ತಾ ಇದ್ದಾನೆ ದೇವಸ್ಥಾನಕ್ಕೆ. ಒಳ್ಳೇದಾಗೈತೆ. ಅವನಿಗೆ ಒಳ್ಳೆ ಹುಡುಗಿನೂ ಸಿಕ್ಕಿದ್ದಾಳೆ. ಪೂಜೆನೂ ಚೆನ್ನಾಗಾಗ್ತೈತೆ. ನೀವು ಬನ್ನಿ, ಒಳ್ಳೇದಾಗುತ್ತೆ. ನನಗೆ ಬಿಸ್ನೆಸ್ನಲ್ಲಿ ಭಾಳ ತೊಂದರೆ ಆಗಿತ್ತು. ಈ ಮಾಧ್ಯಮದಲ್ಲೂ ಟಿವಿಯಲ್ಲೂ ಮೊಬೈಲಲ್ಲಿ ನೋಡಿ ನಾನು ಯಾರೋ ಹಂಗಂದ್ರು ಬಂದೆ ಸರ್. ಇಲ್ಲಿ ಬಂದ ಸ್ವಲ್ಪ ಏನೋ ನಮಗೆ ಅನುಕೂಲ ಕಾಣ್ತಾ ಐತೆ. ವ್ಯಾಪಾರದಲ್ಲಿ ಯಾರೋ ನಮ್ಮ ಸ್ವಾಮೀಜಿಯವರು ಹೇಳಿದರು, ಇದು ಕೂತ್ಕೊಳ್ಳಪ್ಪ ಹೋಮಕ್ಕೆ ಅಂತ. ಹೋಮಕ್ಕೆ ಕೂತ್ಕೊಂಡೆ. ಆ ತಾಯಿ ಮೇಲೆ ನಂಬಿಕೆ ಇದೆ. ಮಕ್ಕಳಿಗೆ ಈ ಕಾಲದಲ್ಲಿ ಎಣ್ಣೆ ಕೊಡಲ್ಲ, ಎಲ್ಗೋದನು ಎಣ್ಣೆ ಸಿಗ್ತಾ ಇಲ್ಲ. ಆದ್ರೆ ಪ್ರತಿ ಲಕ್ಷ್ಮೀ ದೇವಿ ಬಂದು ಅರಕೆ ಕಟ್ಕೊಂಡ್ರೆ ಹೆಣ್ಣು ಮದುವೆ ಆದೇ ಆಗ್ತೈತೆ. ಆದ್ರಿಂದ ನಾವು ಪ್ರತಿ ಲಕ್ಷ್ಮೀ ದೇವಿಗೆ ನಾವು 3-4 ವಾರ ಬರ್ತಾ ಇದ್ದೀನಿ. ಆದ್ರೆ ದೇವ್ರಿಗೂ ಎಲ್ಲರೂ ಬಂದ್ರೆ ಅವ್ರಿಗೂ ಸಹ ದೇವ್ರು ಒಳ್ಳೇದ್ ಮಾಡ್ತಾರೆ. ಅವ್ರಿಗೆ ಇಲ್ಲಿ ಬಂದ್ಮೇಲೆ ನಮ್ಗೆ ಸ್ವಲ್ಪ ವ್ಯವಹಾರ ಎಲ್ಲ ಚೆನ್ನಾಗಿದೆ. ಅದಕ್ಕಿಂತ ಮುಂಚೆ ಬಹಳ ಕಷ್ಟದಲ್ಲಿದ್ವಿ. ಇವಾಗ ವಾರ ಬರ್ತಿರೋದಕ್ಕೆ ನಮ್ಗೆ ಏನೋ ಒಂಥರ ಎನರ್ಜಿ ಇದೆ. ಈ ದೇವಸ್ಥಾನದಲ್ಲಿ ಏನೋ ಪವರ್ ಇದೆ. ಇಲ್ಲಿ ಪ್ರತ್ಯಂಗಿರ ದೇವಿದು ದಿನ ದಾಸೋಹನು ನಡೀತದೆ. ಪ್ರತಿನಿತ್ಯನು ಪೂಜೆ ಹೋಮ ಹವನ ಎಲ್ಲ ನಡೀತವೆ. ನಡೆದು ಬಂದಂತ ಭಕ್ತಾದಿಗಳು ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ. ಒಳ್ಳೇದಾಗೋದ್ರಿಂದ ದಿನ 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 ಜಾಸ್ತಿ ಆಗ್ತಲೇ ಇತ್ತು, ಜನ ಕಮ್ಮಿ ಆಗ್ತಾ ಇಲ್ಲ. ಎಲ್ಲರಿಗೂ ಒಳ್ಳೇದಾಗ್ತಲೇ ಇದೆ. ಒಂದು ದೇವಿಯ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷವಾದ್ದು ಏನಪ್ಪಾ ಅಂತಂದ್ರೆ, ಯಾರು ನಮ್ಮ ರೈತಾಪಿ ವರ್ಗದ ಮಕ್ಕಳಿಗೆ ಹೆಣ್ಣು ಸಿಗಲ್ಲ ಅಂತಂದೇಳಿ ಇವಾಗ ಏನು ದೊಡ್ಡದು ನಡೀತಾ ಇದೆ, ಅದು ಸುಳ್ಳಾಗುತ್ತೆ. ಇಲ್ಲಿ ಬಂದಿರ್ತಕ್ಕಂಥದ್ದು ಬಂದು ಈ ದೇವಿಗೆ ನಾವು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೇಳಿದಾಗ ಆ ದೇವಿ ನಮಗೆ ಆಶೀರ್ವಾದವನ್ನು ನೀಡಿದಾಗ ಎಲ್ಲ ರೈತ ಗಂಡು ಮಕ್ಕಳಿಗೆ ಸಹ ಇವತ್ತು ಮದುವೆ ಆಗ್ತಕ್ಕಂಥದ್ದನ್ನು ನಾವು ಕಣ್ಣಾರ ಕಾಣ್ತಾ ಇದ್ದೇವೆ. ದಯಮಾಡಿ ಎಲ್ಲ ನಮ್ಮ ರೈತ ಬಂಧುಗಳು ಹಾಗೂ ಯಾರ್ಯಾರಿಗೆ ಲಗ್ನದ ದೋಷವಿದೆ ಅವರೆಲ್ಲ ದಯಮಾಡಿ ಬಂದು ದೇವಸ್ಥಾನಕ್ಕೆ ಬಂದು ತಮ್ಮ ಹರಕೆಯನ್ನು, ಏನು ನಮ್ಮ ಕಲ್ಪತರು ನಾಡು ಅಂತಂದೇಳಿ ನಾವು ಕರಿತೀವಿ ನಮ್ಮ ಜಿಲ್ಲೆಯನ್ನು, ಆ ತೆಂಗಿನಕಾಯಿ ಕಟ್ಟುವುದರ ಮುಖಾಂತರ ದೇವಿಗೆ ಆ ಹರಕೆಯನ್ನು ನಾವು ಮಾಡಿದಾಗ ಖಂಡಿತ ನಮಗೆ ಒಳ್ಳೇದಾಗ್ತದೆ. ಒಳ್ಳೇದಾಗಿರತಕ್ಕಂಥದ್ದೇನು ಲಗ್ನಗಳಾಗಿರ್ತಕ್ಕಂಥ ಅನೇಕ ನಿದರ್ಶನಗಳು ಕೂಡ ಇಲ್ಲಿ ನಾವು ನೋಡ್ಬೋದು. ನಾಗರಾಜ್ ಅಂತ ಒಂದು ಆರೋಗ್ಯರೆ ಹಂಗೆ ಮಾಹಿತಿ ಬಂತು ಸರ್. ಬಂದಾದಮೇಲೆ 3 ಸತಿ ಬಂದಿದ್ವಿ. ನಮ್ಮ ಕಷ್ಟ ಸ್ವಲ್ಪ ಪರಿಹಾರ ಆಗಿದೆ. ಈಗ ಮೆಣಸಿನ್ಕಾಯಿ ಇವತ್ತು ಆಗ್ತಾಯಿದ್ವಿ ಸರ್. ಆಯಮ್ಮನ ಸನ್ನಿಧಿ ಬಂದು ಕಷ್ಟ ಪರಿಹಾರ ಆಗಿದೆ, ನೆರವೇರಿದೆ. ಅದರಿಂದ ನಾವು ಆ ದಾಯಿ ನಡ್ಕೊತಾ ಇದ್ದೀವಿ ಸರ್. ಶಿರಾ ತಾಲೂಕು ಆರೋಗ್ಯರೆ. ನಮ್ಮ ಹೆಸರು ವಸುಂಧರಾ ಅಂತ. ನಾವಿಲ್ಲಿ ದೇವಸ್ಥಾನಕ್ಕೆ ಬರ್ತಾ ಇರ್ತೀವಿ. ಇಲ್ಲಿ ದೇವರಿಗೆ ತುಂಬ ಮಹಿಮೆ ಇದೆ ಈ ದೇವರದ್ದು. ಹಂಗಾಗಿ ಮನೇಲಿ ನಾವು ಕೆಲಸ ಮಾಡ್ಬೇಕಾದ್ರೆ ಅಥವಾ ಬೆಂಕಿಗೆ ಏನಾದ್ರು ಮೆಣಸಿನ್ಕಾಯಿ ಬಿದ್ದರೆ ತುಂಬ ಘಾಟಾಗಿ ಮನೆಯೆಲ್ಲ ಮಾತಾಡೋಕ್ಕಾಗಲ್ಲ. ಆದರೆ ಇಲ್ಲಿ ದೇವಿ ಮಹಿಮೆಯಿಂದ ಇಲ್ಲಿ ಅವ್ರು ಅಂದ್ಕೊಂಡಿದ್ದೆಲ್ಲ ಈಡೇರುತ್ತೆ ಅನ್ನೋ ಭರವಸೆ ಮೇಲೆ ಮೆಣಸಿನ್ಕಾಯಿನ ಎಷ್ಟು ಹಾಕಿದ್ರು ಹೋಮಕ್ಕೆ ಹಾಕಿ ನಮಸ್ಕಾರ ಮಾಡಿದರೆ ನಮ್ಮ ಕಷ್ಟ ಎಲ್ಲ ಬಗೆಹರಿದು ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ತೊಂದರೆ ಆಗ್ದಂಗೆ ಅದು ಮಹಿಮೆ ತೋರಿಸುತ್ತೆ ದೇವಿ. ಹಂಗಾಗಿ ಇಲ್ಲಿ ಭಕ್ತಾದಿಗಳು ತುಂಬಾ ಜನ ಬರ್ತಾ ಇದ್ದಾರೆ. ಆ ದೇವಿ ಕೃಪೆಗೆ ಎಲ್ಲ ಪಾತ್ರರಾಗ್ತಾ ಇದ್ದಾರೆ. ತಮ್ಮ ಕಡೆಗೆ ಬರುತ್ತೆ. ಅದು ಯಾರು ಕೂಡ ನೋಡ್ಲಾರ್ದಲೆ 1 ತಿಂಗಳು 2 ತಿಂಗಳು ಅದನ್ನ ತೃಪ್ತಿ ಪಡ್ಕೊಂಡು ತಗೊಂಡು ಮನೇಲಿಟ್ಟು ಅದಕ್ಕೆ ಅರ್ಶಿನ ಬಟ್ಟೆಯಲ್ಲಿ ಕಟ್ಟಿ, ಏನು ನಿಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಪೂಜೆ ಮಾಡ್ತೀರಾ, ವರಮಹಾಲಕ್ಷ್ಮಿ ಹಬ್ಬದ ದಿವಸ ಅದನ್ನಿಟ್ಟು ವಿಶೇಷವಾಗಿ ಪೂಜೆ ಮಾಡ್ತಂದ್ರೆ ಇದೇ ದಿವಸ ಕುಬೇರಾಗಿರ್ತೀರ. ಸ್ವಾಮಿ ನನ್ನ ಹತ್ರ 50,000 ಐತೆ, ಲಕ್ಷ ಐತೆ, ತೊಗೊಳ್ಳಿ ನಿಮ್ಮ ಕ್ಷೇತ್ರಕ್ಕೆ ಏನಾದ್ರು ಒಂದು ಮಾಡಿ ಅಂತ ನೀವು ಕೂಡ ತಗೊಂಡು ಅನ್ನೋ ಶಕ್ತಿ ನಿಮ್ಗೆ ಗೊತ್ತೈತೆ. ನಿಮ್ಮ ಕಷ್ಟಗಳು ಅಷ್ಟು ಬಗೆಹರಿತದೆ. ನಾನು ಕೂಡ ಬಡವನಾದಂತ ಒಂದು ಸಂದರ್ಭದಲ್ಲಿ ಕೇರಳದಲ್ಲಿ ವಿದ್ಯೆ ಕಲಿಯಕ್ಕೆ ಹೋಗ್ಬೇಕಾದ್ರೆ ಒಂದು ವಿಸ್ಮಯ ರೀತಿ ದೇವಸ್ಥಾನದಲ್ಲಿ ಇದೇ ರೀತಿ ನನಗೆ ದುಡ್ಡು ಸಿಕ್ಕಿತ್ತು. ಆ ದುಡ್ಡು ಸಿಕ್ಕಿದ್ಮೇಲೆ ನಾನು ಇವತ್ತು ಎಲ್ಲಾ ರೀತಿಯಲ್ಲೂ ನನಗೆ ಅನುಕೂಲ ಆಗ್ತಿರೋದು. ಅದು ಯಾವುದೇ ಕಾರಣಕ್ಕೂ ನಿಮ್ಮ ಜೀವನ ಇರುವವರು ಕೂಡ ಹಣನ ಕಳಿಬೇಡ್ರಿ. ಅನಿವಾರ್ಯವಾಗಿ ಯಾರಿಗಾದ್ರೂ ಸಿಕ್ಕಿಲ್ಲ ಅಂದ್ರೆ ಮತ್ತೆ ಮುಂದಿನ ಅಮಾವಾಸ್ಯೆ ಬರೀ ನಿಮ್ಗೆ ಸಿಗುತ್ತೆ. ಪ್ರತಿ ಅಮಾವಾಸ್ಯೆ ಕೂಡ ಹಿರಣ್ಯ ದಾನ ಮಾಡ್ತೀನಿ. ಇಲ್ಲಿ ಆ ಹಿರಣ್ಯದ ಏನು ಆ ತಾಯಿಯ ಒಂದು ಆಶೀರ್ವಾದ ನಿಮ್ಗೆ ಸಿಗುತ್ತೆ. ಅದ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡಿ. ಯಾರು ಕೂಡ ಹಿಂದೆ ಮುಂದೆ ತೆಳ್ಳಾಡ್ಕೊಂಡು ತಗೊಳಕ್ ಹೋಗ್ಬೇಡ್ರಿ. ಎಲ್ರಿಗೂ ಸಿಗುವಂತ ವ್ಯವಸ್ಥೆ ಕೂಡ ನಾನು ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಬಹಳ ಒಂದು ಯಾವುದೇ ರೀತಿಯ ತೊಂದರೆಗಳು ಮಾಡ್ಕೊಂಡು ಸೌಮ್ಯತೆಯಿಂದ ತಗೊಂಡು ಹೋಗ್ಬೇಕು. ಆ ತಾಯಿ ಆಶೀರ್ವಾದ ನಿಮ್ಗೆಲ್ಲ ಸಿಗ್ಬೇಕು. ಈಗ ಲಕ್ಷ್ಮೀ ಪ್ರತಿನಿಧಿ ಹೋಮ ಆಗುತ್ತೆ. ಈಗ